ಪ್ಲಾಟ್ಫಾರ್ಮ್ದ ಫ್ಲೋರ್ ಕ್ಲೀನಿಂಗ್ ಆದದೆ ಈ ಕೂಪ್ ರೀ. ಈ ಸತ ನಮಗೆ ಕೂಪ್ ಸಿಕ್ಕತಿ. ಬಟ್ ಇವತ್ತೇನೋ ಟೆಕ್ನಿಕಲ್ ಗ್ಲಿಚ್ ಇರೋದ್ರಿಂದ 8 7 ಆದರೂ ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ ರೀ. ನಿಮಗೆ ಸಿಗುತ್ತೆ ಶವರ್ ರೂಮ್, ಗೀಸರು ಐತೆ. ಬರೀ ನೋಡೋಣಂತ ನಮ್ದು ಡಿನ್ನರ್ ಒಳಗೆ ಏನೇ ಆಯ್ತು. ಯಾವುದೋ ಟ್ರೈನ್ ರಾಜಧಾನಿ ಓವರ್ಟೇಕ್ ಕೊಡಾಕತ್ರಿ. ಹಾಸನ್ ಸೋಲಾಪುರ ಓವರ್ಟೇಕಿಂಗ್ ರಾಜಧಾನಿ ಎಕ್ಸ್ಪ್ರೆಸ್ ಓವರ್ಟೇಕ್ ನಂಬರ್ 2. ಮತ್ತೊಂದು ಟ್ರೈನ್ ಬಂತು ನೋಡ್ರಿ ಇಲ್ಲಿ ಓವರ್ಟೇಕಿಂಗ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡ್ದ ಬಿಟ್ಟಿರ್ತೀರಿ ಇವತ್ತು ಯಾವ ಜರ್ನಿ ಐತೆ ಅಂತೇಳಿ. ಭಾಳ ದಿನ ಆದ್ಮೇಲೆ ನಾನೊಂದು ಪ್ರೀಮಿಯಂ ಟ್ರೈನ್ ಜರ್ನಿ ಮಾಡತ್ತೇನೆ ರೀ. ಅದು ನಮ್ಮ ರಾಜಧಾನಿ ಒಳಗೆ ಬೆಂಗಳೂರಿಂದ ಎಚ್ ನಿಜಾಮುದ್ದೀನ್ ಅಂದರೆ ಹಜರತ್ ನಿಜಾಮುದ್ದೀನ್ಗೆ ಹೋಗುವಂಥ ನಮ್ಮ ರಾಜಧಾನಿ ಒಳಗೆ ಇವತ್ತು ನಮ್ಮ ಜರ್ನಿ ಐತ್ರಿ. ಟ್ರೈನ್ ನಂಬರ್ ಬಂದುಬಿಟ್ಟು 2269. ಡೈಲಿ ರಾತ್ರಿ 8 ಗಂಟೆಗೆ ನಮ್ಮ ಬೆಂಗಳೂರು ಸಿಟಿ ಜಂಕ್ಷನ್ ಅಂದ್ರೆ ಮೆಜೆಸ್ಟಿಕ್ಕಿಂದ ಇದು ದಿಲ್ಲಿಗೆ ಹೋಗುತ್ತೆ ರೀ. ಇದರದ್ದು ಸ್ಟಾಪ್ ಏನು ಎಲ್ಲ ನಾವು ಮುಂದೆ ನೋಡೋಣ ಅಂತ. ಬಟ್ ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ನೀವು ನೋಡ್ದಂಗೆ ಫಸ್ಟ್ ಕ್ಲಾಸ್ AC ಒಳಗೆ. ಪ್ರೀಮಿಯಂ ಟ್ರೈನ್ ಐತಂದ್ರೆ ಅದು ಇರಬೇಕು ರೀ ಫಸ್ಟ್ ಕ್ಲಾಸ್ AC ಒಳಗೆ. ಫಸ್ಟ್ ಕ್ಲಾಸ್ AC ನೋಡ್ರಿಲ್ಲ 2024 ಅಂದ್ರೆ ರೀಸೆಂಟಾಗಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಹೊಸ ಕೋಚ ನಮ್ದು ಐತಿ. ಬರ್ರಿ ಒಳಗೆ ಹೋಗೋಣ ಅಂತ. ಒಳಗೆ ಎಂಟ್ರಿ ಆಗಿ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ಎಲ್ಲ ಸಿಗುತ್ತೆ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಈಗ ಒಳಗೆ ಹೋಗ್ಬೇಕಂದ್ರೆ ಮೊದಲು ನೋಡ್ರಿ ಇಲ್ಲಿ ಡೋರ್ ಅದೈತೆ, ಪುಷ್ ಬಟನ್ ಅದೈತೆ. ಆಟೋಮೆಟಿಕ್ ಡೋರ್ ಸ್ಟೆಪ್ ಕೊಟ್ರೆ ಪ್ರೆಸ್ ಟು ಓಪನ್ಸ್ ಟೈಪ್ ಆಟೋಮೆಟಿಕ್ ಅಂತ ಆಟೋಮೆಟಿಕ್ ಸ್ಲೈಡಿಂಗ್ ಡೋರ್. ಬಟ್ ಈಗ ಆಫ್ ಮಾಡ್ಯಾರಿದ್ನ ಒಳಗೆ ಬಂದು ಇಷ್ಟು ಮಸ್ತ್ ವಾಕಿಂಗ್ ಕಾರಿಡಾರ್ ಸಿಗುತ್ತೆ ರೀ ನಿಮ್ಗೆ. ನಂದು ಬಂದ್ಬಿಟ್ಟು ಈ ಕೂಪ್ ರೀ. ಈ ಸತ ನಮಗೆ ಕೂಪ್ ಸಿಕ್ಕತಿ. ನಾವು ಫಸ್ಟ್ ಟೈಮ್ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಕೂಪ್ ಒಳಗೆ ಟ್ರಾವೆಲ್ ಮಾಡ್ತೀವಿ. ಹಿಂದಿನ ವಿಡಿಯೋ ನೋಡಿರ್ತೀರಿ ನೀವು. ಒಂದು 7-8 ತಿಂಗಳ ಹಿಂದೆ ಕ್ಯಾಬಿನ್ ಒಳಗೆ. ಈ ಸತ ಟ್ರಾವೆಲ್ ಮಾಡ್ತೀವಿ ಕೂಪ್ ಒಳಗೆ. ನಾನು ಒಬ್ಬ ಅದನ್ನು ಇವತ್ತು ನೋಡೋಣಂತ. ಕೆಟ್ರಿಂಗ್ ಸರ್ವಿಸಸ್ ಊಟಕ್ಕೆಲ್ಲ ಏನೇನು ಕೊಡ್ತಾರೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಾನೀಗ ಕೂಪದ ಇಂಟೀರಿಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾರು ಚಾರ್ಜಿಂಗ್ ಸಾಕೆಟ್ ಅದಾವೆ, ಅಟೆಂಡರ್ ಕಾಲಿಂಗ್ ಬೆಲ್ ಐತಿ. ಮತ್ತು ಇಲ್ಲಿ ನೀವು ಇದನ್ನು ಲೈಟ್ಸು ಎಲ್ಲ ಕಂಟ್ರೋಲ್ ಮಾಡ್ಬೋದು. ಮತ್ತು ಒಂದು ಸಣ್ಣ ಮಿರರ್ ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಎಷ್ಟು ದೊಡ್ಡದು ಪ್ರೈವೇಟ್ ಮಿರರ್ ಐತಿ. ಮತ್ತು ಮೇನ್ ಏನು ಗೊತ್ತ್ರಿ, ಫಸ್ಟ್ ಕ್ಲಾಸ್ AC ಒಳಗೆ ಡೋರ್ ಹಾಕೋರಿ, ಲಾಕ್ ಮಾಡ್ಕೊರಿ, ನಿಮ್ಮದು ಪ್ರೈವೇಟ್ ಸ್ಪೇಸ್ ಆಗುತ್ತೆ. ಏನು ಚಿಂತೆನೇ ಇರೋಂಗಿಲ್ಲ. ಮತ್ತು ಇಲ್ಲೇ ಡಿಜಿಟಲ್ ಸೈನ್ ಈ ಸಿಸ್ಟಮ್ ಐತೇನೋ ಇನ್ಫಾರ್ಮೇಷನ್ ಸಿಸ್ಟಮ್. ಮತ್ತು ಅಲ್ಲಿ ನೀವು ಅನೌನ್ಸ್ಮೆಂಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸ್ಪೀಕರ್ ಟೈಪ ಇಲ್ಲೊಂದು ಲೈಟ್ ಐತಿ, ಇಲ್ಲೊಂದು ಹ್ಯಾಂಡಲ್ ಬಾರ್ ಐತಿ. ಮತ್ತು ಕೂಪ ಬರೀ ಪ್ರೈವೇಟ್ ಅಂದ್ರೆ ಕಪಲ್ಸ್ ಮತ್ತು ನೀವು ಯಾರು ಇಬ್ಬರು ಫ್ರೆಂಡ್ಸ್ ಅದಾರೆ ಅಂದ್ರೆ ನೀವು ಜಾಸ್ತಿ ಪ್ರಿಫರ್ ಮಾಡ್ಬೋದು ರೀ. ಇದ್ರೊಳಗೆ ಒಂದು ಲೋವರ್ ಮತ್ತು ಅಪ್ಪರ್ ಸೀಟ್ ಇರುತ್ತೆ. ಮತ್ತು ಈ ಲೋವರ್ ಸೀಟ್ ಐತಿಲ್ಲ ಇದನ್ನು ತೆಳಗೆ ಹಾಕೋಬೋದು. ಅಪ್ಪರ್ ಸೀಟ್ನ ಮ್ಯಾಗ್ ಐತಿ, ಫುಲ್ ಪ್ರೈವೇಟ್ ರೂಮ್ ಮಾಡ್ಕೋಬೋದು ನೀವು ಇದನ್ನು. ಮತ್ತು ನಿಮ್ಗೆ ಮ್ಯಾಲೆ ಹತ್ತಾಕಿ ಇಲ್ಲಿ ಮೆಟ್ಲಾಗಿಟ್ಲ ಎಲ್ಲ ಕೊಟ್ಟಿರ್ತಾರೆ. ಮತ್ತು ಡಸ್ಟ್ಬಿನ್ ಐತೆ ರೀ ಮೇನ್. ಇದೆ ನೋಡ್ರಿ ಫಸ್ಟ್ ಕ್ಲಾಸ್ ACದ ಕೂಪದ ಇಂಟೀರಿಯರ. ಇದು ಕೂಪಿಗೆ ನೀವು ವರ್ತ್ ಇರೋದ ನಿಮ್ಮ ಪ್ರೈವೇಸಿ ಮತ್ತು ಸೆಕ್ಯೂರಿಟಿ ಸಂಬಂಧ. ನಾನು ಬೆಂಗಳೂರು ಬಂದೆ ಅಂದರೆ ಈಗಂತೂ ಫಿಕ್ಸ್ ನಮ್ಮ ಸತ್ಯನಾರ ಮನೆಗೆ ಇರ್ತೇನೆ ರೀ. ಅಲ್ಲಿಂದ ನಾನು ಬಯಪ್ನಳ್ಳಿಯಿಂದ ಮೆಮ್ಮು ತೊಗೊಂಬಂದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಅವ್ರು ನಾನು ಬಡಕ್ಕೆ ಬಂದಿದ್ರು ಬಯಪ್ನಳ್ಳಿ ಮಠ. KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಫಿಕ್ಸ್ 8ನೇ ಪ್ಲಾಟ್ಫಾರ್ಮಿಂದ ಹೊರಡುತ್ತೆ ರೀ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್. ಕರೆಕ್ಟ್ 8 ಗಂಟೆಗೆ ಟೈಮಿಂಗ್ ಐತಿದೆ ಬಿಡೋದು. ಇಲ್ಲಿಂದ 8 ಗಂಟೆಗೆ ಬಿಟ್ಟು ಒಂದಿನ ಬಿಟ್ಟು ನೀವು ಬೆಳಿಗ್ಗೆ 5:15 ಹೋಗಿ ಮುಟ್ತೀರಿ ಎಚ್ ನಿಜಾಮುದ್ದೀನ್. ಇಲ್ಲೇ ರಾಜಧಾನಿ ನಿಲ್ಲುವಂಥ ಪ್ಲಾಟ್ಫಾರ್ಮ್ದ ಫ್ಲೋರ್ ಕ್ಲೀನಿಂಗ್ ಆದದೆ. ಇಲ್ಲೇ ತಿಳ್ಕೊಬೋದು ನೀವು ರಾಜಧಾನಿದ ಎಷ್ಟು ಡಿಮ್ಯಾಂಡ್ ಅಂತೇಳಿ ಮತ್ತು ಎಷ್ಟು ಪ್ರೀಮಿಯಂ ಟ್ರೈನ್ ಅಂತೇಳಿ. ಮತ್ತು ನೀವೆಲ್ಲರೂ ಕೇಳ್ತೀರಿ ನೀವು ಟ್ರೈನ್ ಟಿಕೆಟ, ಬಸ್ ಟಿಕೆಟ, ಫ್ಲೈಟ್ ಟಿಕೆಟ ಎಲ್ಲಿಂದ ಬುಕ್ ಮಾಡ್ತಾರೆ ಅಂತ. ನಾನು ಬುಕ್ ಮಾಡ್ತೇನೆ ರೀ ವಿಗೋ ಆ್ಯಪಿಂದ. ವಿಗೋ ಬಂದುಬಿಟ್ಟು 100 ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮ್ಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಫ್ಲೈಟ್ ಟಿಕೆಟ ಪ್ರೊವೈಡ್ ಮಾಡುತ್ತೆ. ಮತ್ತು ನೀವು ವಿಗೋ ಒಳಗೆ ಏನಾರ ಹೊರಗೆ ಹೊಂಟ್ರಂದ್ರೆ ಆಬ್ವಿಯಸ್ಲಿ ರೂಮ್ ಬೇಕಾಗುತ್ತೆ. ಹೋಟೆಲ್ ಬುಕಿಂಗ್ದು ಮಾಡ್ಬೇಕಂದ್ರೆ ವಿಗೋ ಒಳಗೆ ನಿಮ್ಗೆ ಹೋಟೆಲ್ ಬುಕಿಂಗ್ ಆಪ್ಷನ್ ಐತಿ. ನೀವೆಲ್ಲ booking.com, ಅಗೋಡಾ, ಮೇಕ್ ಮೈ ಟ್ರಿಪ್ ಇಂಥವೆಲ್ಲ ವೆಬ್ಸೈಟಿಂದ ಕಂಪೇರ್ ಮಾಡಿ ನಿಮ್ಗೆ ಬೆಸ್ಟ್ ರೇಟ್ ಕೊಡುತ್ತೆ. ಮತ್ತು ನೀವೇನಾರ ಪ್ರದೇಶಕ್ಕೆ ಹೋಗಿ ಪ್ಲಾನ್ ಮಾಡತ್ತೀರಂದ್ರೆ ವೀಸಾ ಎಲ್ಲಿ ಅಪ್ಲೈ ಮಾಡೋದು ಅಂತೇಳಿ ಯೋಚನೆ ಮಾಡತ್ತೀರಂದ್ರೆ ವಿಗೋ ಒಳಗೆ ನೀವು ವೀಸಾಕ್ಕೆ ಅಪ್ಲೈನೂ ಮಾಡ್ಬೋದು ರೀ. ಮತ್ತು ಟ್ರೈನ್ಸ್ ಮತ್ತು ಬಸ್ ಟಿಕೆಟ್ ಆಪ್ಷನ್ ಅಂತೂ ಹೊಸ ವಿಗೋ ಆ್ಯಪ್ ಒಳಗೆ ಅವೈಲೇಬಲ್ ಐತಿ. ನಿಮ್ಮ ಕಡೆ ಏನಾರ ವಿಗೋ ಆ್ಯಪ್ ಐತಂದ್ರೆ ವಿಗೋನ ಮೊದಲು ಅಪ್ಗ್ರೇಡ್ ಮಾಡ್ಕೊರಿ. ನೀವು ಹೊಸ ಫೀಚರ್ಸ್ನ ಮಿಸ್ ಮಾಡ್ಕೊತಿರ್ತೀರಿ. ಮತ್ತು ವಿಗೋ ಏನು ಗೊತ್ತ್ರಿ, ವಿಗೋ ಬಂದುಬಿಟ್ಟು ವರ್ಲ್ಡ್ಸ್ ಫಾಸ್ಟೆಸ್ಟ್ ಟ್ರಾವೆಲ್ ಬುಕಿಂಗ್ ಆ್ಯಪ್. ಯಾಕೆ ವೇಟ್ ಮಾಡತ್ತೀರಿ, ನಾನು ಡಿಸ್ಕ್ರಿಪ್ಷನ್ ಕಾಮೆಂಟ್ ಸೆಕ್ಷನ್ ಒಳಗೆ ವಿಗೋದ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡಿರಿ, ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿರಿ. ಈಗ ಟೈಮ್ ಬಂದುಬಿಟ್ಟು 7:42 ಆಗತ್ತೈತ್ರಿ. ಈಗ ನಮ್ಮ ಟ್ರೈನದ ಲೋಕೋ ಅಟ್ಯಾಚ್ಮೆಂಟ್ ಆಯ್ತು. ಯಾವ ಲೋಕೋ ಅಂತೇಳಿ ನಿಮ್ಗೆ ಸಿಕಂದ್ರಾಬಾದ್ ಇಳಿದ್ಮೇಲೆ ತೋರಿಸ್ತಾನಂತ. ಬಟ್ ನಮ್ಮ ಫಸ್ಟ್ ಕ್ಲಾಸ್ AC ಒಳಗೆ ನಾನು ಮೀಲ್ಸ್ ಆ್ಯಡ್ ಮಾಡಿರೋದ್ರಿಂದ ಎಷ್ಟೆಷ್ಟು ಏನೇನು ಮೀಲ್ಸ್ ಎಲ್ಲ ಸಿಗ್ತಾವೆ ನೋಡೋಣ. ರಾಜಧಾನಿ ಒಳಗೆ ಇವತ್ತು ಟ್ರಾವೆಲ್ ಮಾಡೋ ಉದ್ದೇಶನ ನಂದು ಯಾದಗಿರಿ ಒಳಗೆ ಸ್ಟಾಪೇಜ್ ಕೊಟ್ಟಿದ್ದು. ಹೌದ್ರಿ, ರೀಸೆಂಟಾಗಿ ನಮ್ಮ ಯಾದಗಿರಿಗೆ ಇದಕ್ಕೆ ಸ್ಟಾಪೇಜ್ ಕೊಟ್ಟರೆ. ಮತ್ತು ನಮ್ಮ ಯಾದಗಿರಿಗೆ ಸ್ಟಾಪೇಜ್ ಕೊಟ್ಟರೆ ಅಂದ್ರೆ ನಾವು ಕವರ್ ಮಾಡಲು ಇರ್ತೇವೇನು ರೀ.
ಕವರ್ ಮಾಡೇ ಮಾಡ್ತೀವಿ. ಅದ್ರ ಸಂಬಂಧ ನಾನು ಬಂದಿನಿ ಈಗ ಇದನ್ನು ಮಾಡೋಕ್ಕೆ. ಮತ್ತು ನನ್ನ ಮಕ್ಕ ನೋಡಿ ನೀವು ಕಂಡು ಹಿಡ್ತಿರ್ಬೋದು ಇಷ್ಟಾಗಿ ಟ್ಯಾನ್ ಆಗ್ಯಾವ ನೀವು ಅಂತೇಳಿ. ನಾನು ರೀಸೆಂಟಾಗಿ ಮುರುಡೇಶ್ವರಕ್ಕೂ ಇದ್ದರೆ ಅಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೀವಿ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಅದು ಫಸ್ಟ್ AC ಬರುತ್ತೆ. ಅದಾದ್ಮೇಲೆ ನಿಮ್ಗೆ ನನ್ನ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ಮುರುಡೇಶ್ವರ ಒಳಗೆ ನಾವು ಏನೇನು ಮಾಡಿದ್ವಿ ಎಲ್ಲ ಸಿಗುತ್ತಂತೆ. ನಾವು ಸ್ಕೂಬಾ ಡೈವಿಂಗ್ ಮಾಡೀವಿ ರೀ. ನಾನು RCD ಟ್ರಾವೆಲ್ ಸ್ಟೋರೀಸ್ ಚೆಕ್ಔಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬಿಟ್ಟು. ಬಟ್ ರಾಜಧಾನಿ, ದುರಂತೋ, ವಂದೇ ಭಾರತ್ ಇಂಥ ಪ್ರೀಮಿಯಂ ಟ್ರೈನ್ಸ್ 1 ಮಿನಿಟ್ 2 ಮಿನಿಟ್ಸ್ 3 ಮಿನಿಟ್ಸು ಡಿಲೇ ಆದ್ರೆ ಇದು ಮೇನ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ DRM ಅವ್ರಿಗೆಲ್ಲ ರಿಪೋರ್ಟ್ ಕೊಡಬೇಕಾಗುತ್ತೆ. ಯಾಕೆ ಡಿಲೇ ಆತ ಏನಾತ ಎಲ್ಲ ಅಂತೇಳಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಪ್ರೀಮಿಯಂ ಟ್ರೈನ್. ಇಷ್ಟು ಇದಕ್ಕೆ ಪ್ರೀಮಿಯಮ್ ಡೈನಾಮಿಕ್ ರೇಟ್ ಚಾರ್ಜ್ ಮಾಡ್ತಾರಂದ್ರೆ ಅದು ಡಿಲೇ ಯಾಕೆ ಆಗುತ್ತಂತೂ ಅದನ್ನು ರಿಪೋರ್ಟ್ ರೈಲ್ವೆ ಬೋರ್ಡ್ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಇವ್ರ ಕಡೆಯಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕಡೆಯಿಂದ ಲೆಟರ್ ಕೇಳುತ್ತೆ. ಇದು ಇರೋದು ಸಿಸ್ಟಮ್ ಪ್ರೀಮಿಯಂ ಟ್ರೈನ್ಸ್ ಅಂತ. ನಿಮ್ಮ ಜೊತೆ ಏನಾರ ವಯಸ್ಸಾದವ್ರು ಅದಾರಂದ್ರೆ ಇದೇನು ಬಗ್ಗೆ ಐತಲ್ಲ ಎಲೆಕ್ಟ್ರಿಕಲ್ ಬಗ್ಗೆ ಇದು ಆಪ್ಷನ್ ಸಿಗುತ್ತೆ ನಿಮ್ಗೆ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ. ಡೈರೆಕ್ಟ್ ನೀವು ನಿಮ್ಮ ಕೋಚ್ ಮುಂದೆ ಬಂದು ಇಳ್ಕೊಬೋದು. ವಯಸ್ಸಾದವರು ಮತ್ತು ಏನಾರ ನಡೆಯೋಕ್ಕಾಗಲಿದ್ದಾರೆ ಅಂದರೆ ಆಕ್ಸಿಡೆಂಟಿಂದ ಇದಾದವ್ರಿಗೆಲ್ಲ ಇದು ಆ್ಯಕ್ಚುಲಿ ಒಳ್ಳೆ ಸರ್ವಿಸ್ ನಮ್ಮ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ. ರಾಜಧಾನಿಗೆ ಮೊದಲು 2 ನಿಮಿಷಕ್ಕಿಂತ ಮೊದಲು ಅಂದರೆ ಡಿಪಾರ್ಚರ್ ಟೈಮ್ 8 ಗಂಟೆ ಆಯ್ತು ಅಂದರೆ 7:57 7:58ಕ್ಕೆ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಬಿಡುತ್ತೆ. ಬಟ್ ಇವತ್ತೇನೋ ಟೆಕ್ನಿಕಲ್ ಗ್ಲಿಚ್ ಇರೋದ್ರಿಂದ 8:07 ಆದರೂ ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ ನಮಗೆ. ನಾನು ವೇಟ್ ಮಾಡೋದೀನಿ. ರಾಜಧಾನಿ ಇಷ್ಟು ಲೇಟ್ ಆಗೋದು ನಾನು ನೋಡ್ರಿ ಕೇಳ್ಬಿಟ್ರಿ. ಯಾಕಂದರೆ ಯಾವುದೋ ನನ್ನ ಟ್ರೈನ್ ತೊಗೊಂಡಂದ್ರೆ ಆನ್ ಟೈಮ್ ಡಿಪಾರ್ಚರ್ ಆಗ್ಯಾವ ಎಲ್ಲ ಪ್ರೀಮಿಯಂ ಟ್ರೈನ್ಗಳು. ನಾನೀಗ ಜಸ್ಟ್ ಸ್ಟಾಫ್ ಕೇಳಿದೆ ರೀ ಯಾಕೆ ಡಿಲೇ ಆಗೋದು ಅಂತೇಳಿ. ಅದೇ ನಮಗೆ ಫಸ್ಟ್ ಲೋಕೋ ಹಾಕಿದ್ರಲ್ಲ ಅದು ಫೇಲ್ ಆಗೈತೆ ಅಂತ ಅದಕ್ಕೆ ಇನ್ನೊಂದು ಲೋಕೋ ಅಟ್ಯಾಚ್ ಮಾಡತ್ತಾರೆ. 8:11 ನಮಗೆ ಸಿಗ್ನಲ್ ಸಿಕ್ತ್ರಿ ಇನ್ ರೆಡಿ ಟು ಡಿಪಾರ್ಟ್. में सभी यात्रियों का स्वागत है से हजरत निजामुद्दीन जाएगी. ಇಲ್ಲಿ ನೋಡ್ರಿಲೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಬಿಡೋ ಹುಡ್ಕ ನಮಗೀಗ ಸೂಪ್ ಸರ್ವ್ ಮಾಡತ್ತಾರ. ಬಟ್ ಸೂಪ್ ಒಳಗೆ ನೋಡ್ರಿಲೆ ರೆಡಿಮೇಡ್ ಸೂಪ್ ಚಿಂಗ್ಸದ್ದು. ಈ ರೆಡಿಮೇಡ್ ಸೂಪ್ ಎಲ್ಲ ಹೊಂದಂಗಿಲ್ಲ ರೀ. ಎಷ್ಟು ಚಂದ ಪ್ಯಾಂಟ್ರಿ ಒಳಗೆ ತಯಾರು ಮಾಡ್ತಾರೆ. ರೈಲ್ವೆದಾಗ ಟ್ರಾವೆಲ್ ಮಾಡಿದೆ ಎಲ್ಲರೂ ರೈಲ್ವೆದ ಸೂಪ್ ಕುಡಿಯೋಕೆ ಅಂದರೆ ಪ್ಯಾಂಟ್ರಿ ಕಾರ್ ಒಳಗೆ ಎಷ್ಟು ಮಸ್ತ್ ಗಟ್ಟಿ ಸೂಪ್ ಆಗುತ್ತೆ. ಬಟ್ ಇವ್ರಿಗೆ ರೀಸೆಂಟಾಗಿ ಇಂಥ ಸ್ಟಾರ್ಟ್ ಮಾಡಿಬಿಟ್ರೆ ನೋಡೋಣ ಅಂತ. ಮುಂದೆ ಸರ್ವಿಸರ ಟ್ರೈನ್ಯಾಗ ರೆಡಿಯಾಗಿದ್ದು ಬರುತ್ತೋ ಇದ್ರೊಳಗೆ ಬರುತ್ತೆ. ಪ್ರೀಮಿಯಂ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ಲಾಸ್ AC ಊಟ ನಿಮ್ದು ಪ್ಯಾಂಟ್ರಿ ಕಾರ್ ಒಳಗೆ ಬಿಸಿಯಾಗಿ ತಯಾರಾಗಬೇಕು. ಸೆಕೆಂಡ್ AC ಥರ್ಡ್ AC ಇದೆಲ್ಲ ಇದು IRCTC ಏನು ಕಿಚನ್ ಇರ್ತಾವಲ್ಲ ಅಲ್ಲಿಂದ ಬರುತ್ತೆ. ನೋಡೋಣ ಅಂತ. ನಮ್ಮ ಊಟ ಇವರೆಲ್ಲ ನಮಗೆ ಪ್ಯಾಂಟ್ರಿ ಕಾರಿಂದ ಮಾಡ್ಕೊಂಬರ್ತಾರೋ ಇಲ್ಲಾಂದ್ರೆ IRCTC ಬೇಸ್ ಕಿಚನ್ ಅದ ತಂದು ಕೊಡ್ತಾರೋ ಅಂತೇಳಿ. ಹಾಸನ್ ಸೋಲಾಪುರ 1ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತೈತ್ರಿ. ನಾವೀಗ ಯಶವಂತಪುರ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವಿ. ಸ್ಟಾಪ್ ಇಲ್ಲ ರಾಜಧಾನಿ ಎಕ್ಸ್ಪ್ರೆಸ್ ಇದ್ದ ಯಶವಂತಪುರ ಒಳಗೆ. ಡಿಪಾರ್ಟ್ ಅಂತೂ ಅದೀವಿ ರೀ. ಯಶವಂತಪುರ ಸ್ಕಿಪ್ ಆತ. ಈಗ ನೆಕ್ಸ್ಟ್ ನಾವು ಯಶವಂತಪುರಿಂದ ಯಲಹಂಕ ದಾರಿ ತೊಗೋತೀವಿ ರೀ. ಹೌದ್ರಿ, ಯಶವಂತಪುರಿಂದ ಯಲಹಂಕ ದಾರಿ ತೊಗೊಂಡು ನಾವು ಸತ್ಯಸಾಯಿ ಪ್ರಶಾಂತಿ ನೀಲಮ್ ಹೋಗ್ತೀವಿ. ಔಟ್ರದಾಗ ಹೋಗಂಗಿಲ್ಲ ಅಂದ್ರೆ ಒಂದು ಲೈನ ಪೆನಕೊಂಡದಿಂದ ಸಪ್ರೇಟ್ ಆಗುತ್ತೆ. ಅದು ಇನ್ನೊಂದು ಲೈನ್ ಡೈರೆಕ್ಟ್ ಅದ ಧರ್ಮವರಂಗೆ ಹೋಗುತ್ತೆ. ಬಟ್ ನಾವು ಸತ್ಯಸಾಯಿ ಪ್ರಶಾಂತಿ ನೀಲಮ್ ಮೇಲೆ ಹೋಗ್ತೀವಿ ಗುಂತಕಲ್ಲಿಗೆ. ಅನಂತಪುರ ಧರ್ಮವರಂ ಎಲ್ಲೂ ಸ್ಟಾಪ್ ಇಲ್ಲ. ಡೈರೆಕ್ಟ್ ಗುಂತಕಲ್ದಿಂದ ರಾಯಚೂರಿಂದ ಯಾದಗಿರಿಯಿಂದ ಸೇಡಮ್ದಿಂದ ಡೈರೆಕ್ಟ್ ನಾವು ಹೋಗ್ತೀವಿ ರೀ ಸಿಕಂದ್ರಾಬಾದ್ ಜಂಕ್ಷನಿಗೆ. ನಾಗ್ಪುರ ಇಟಾರ್ಸಿ ಭೋಪಾಲ್ ಮೇಲೆ ಹೋಗುತ್ತೆ ರೀ ಝಾನ್ಸಿಯಿಂದ ನಿಜಾಮುದ್ದೀನ್ಗೆ ಹೋಗಿ ಬೆಳಿಗ್ಗೆ ತಲುಪುತ್ತೆ. ರಾಜಧಾನಿದ ಫಸ್ಟ್ ಮೀಲ್ ಆಗೈತೆ ರೀ ಸೂಪ್. ಮೀಲ್ಕಿಂತ ಮೊದಲು ಸೂಪ್ ಕೊಡ್ತಾರೆ. ಸೂಪ್ ಒಳಗೆ ಐತಿ ತೋರಿಸ್ದಂಗೆ ರೆಡಿಮೇಡ್ ಸೂಪ್. ಮತ್ತು ಇದು ವರ್ಕಾಲ ಡೋಲ್ಸ್ ಬಿಟಾ ಬೇಕ್ಸ್ ಆ್ಯಂಡ್ ಮೋರ್ದಿಂದ ಬ್ರೆಡ್ ಸ್ಟಿಕ್ಸ್ ಮತ್ತು ವರ್ಕಾ ಬಟ್ರ್ ಮತ್ತು ಒಂದು ಕಟ್ಲರಿ ಕೊಟ್ಟರೆ ಇವೆಲ್ಲ ಹಾಕೊಂಡು ಮತ್ತು ಬಿಸಿನೀರು ಕೊಟ್ಟರೆ ಬಿಸಿನೀರೊಳಗೆ ಇದನ್ನು ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ವೆಲ್ಕಮ್ಗೆ ಒಂದು ಪತೀಸ ಐತಿ ಮತ್ತು ಒಂದು ಹ್ಯಾಂಡ್ ಸ್ಯಾನಿಟೈಸರ್. ಇದು ರೆಡಿ ಟು ಈಟ್. ಇದೇನು ಸೂಪ್ ಇರುತ್ತಲ್ಲ ಅದನ್ನ ಹಾಕೊಂಡು 1 ನಿಮಿಷ 1.5 ನಿಮಿಷ 2 ನಿಮಿಷ ಅಂತ ಅನ್ಕೋರಿ ನೀವು ವೇಟ್ ಮಾಡ್ಬೇಕು. ಆಮೇಲೆ ಸ್ವಲ್ಪ ಬಟ್ರ್ ಆ್ಯಡ್ ಮಾಡೋಣಂತ. ಬಟ್ರ್ ಆ್ಯಡ್ ಮಾಡಿ ನಿಮ್ಗೆ ಇಲ್ಲಿ ಪೆಪ್ಪರ ಮತ್ತು ಸಾಲ್ಟ್ ಕೊಟ್ಟಿರ್ತಾರೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೂಪ್ ನೋಡಂತೂ ಚಲೋ ಅನ್ಸತ್ತೈತ್ರಿ. ಬಟ್ ಟೇಸ್ಟ್ ಮಾಡೋಣಂತ ಹೆಂಗೈತಿ. ರೆಡಿಮೇಡ್ ಚಲೋ ಇರುತ್ತೆ. ಟೇಸ್ಟ್ ಚಲೋ ಐತಿ. ಬಟ್ ಅದು ಟ್ರೈನದ್ದೇನು ಸೂಪ್ ಇರುತ್ತಲ್ಲ ಆ ಟೇಸ್ಟ್ ಕೊಡುತ್ತೆ. ನಾನು CR ರಾಜಧಾನಿ ಒಳಗೆ ಟ್ರೈ ಮಾಡಿದ್ದೆ. ಅನ್ನಾಹುತ್ತು ಸೂಪ್ ಇತ್ತು. ಆ ಟೈಪ್ ಸೂಪ್ ನಾನು ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ ನಮ್ಮ ರಾಜಧಾನಿ ಒಳಗೆ. ನಾನು ದೂರದಿಂದ ನೋಡಿದ್ದೇನೆ ಸ್ಯಾನಿಟೈಸರ್ ಅಂದ್ಕೊಂಡಿದ್ದೆ. ಅಲ್ಲ ಇದು ಕ್ಲೀನ್ಸಿಂಗ್ ವೈಪ್ಸ್ ಮತ್ತೊಂದು ಪತೀಸ ಕೊಟ್ಟರು ವೆಲ್ಕಮ್ಮಿಗೆ. ಬಟ್ ನಾನು
ಯಲಹಂಕ ಸ್ಕಿಪ್ ಮಾಡತ್ತೇವ್ರಿ. ಈಗ ನಮ್ಮ ಮುಂದೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಐತಿ ಕರ್ನಾಟಕ ಎಕ್ಸ್ಪ್ರೆಸ್. ಅದಕ್ಕೆ ನಾವು ಸ್ಲೋ ಹೊಂಟೇವಿ, ಇಲ್ಲಾಂದ್ರೆ ಯಲಹಂಕ ನಾವು ಒಂದು ರೇಂಜಿಗೆ ಸ್ಕಿಪ್ ಮಾಡ್ತಿದ್ವಿ ಅಂದ್ರೆ ಸ್ಪೀಡ್ ಒಳಗೆ. ಯಲಹಂಕಕ್ಕೂ ಜಂಕ್ಷನ್ ಅಂತಾರೆ, ಯಾಕಂತೇಳಿ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಒಂದು ಲೈನ್ ಅಂತೂ ಬೆಂಗಳೂರಿಂದ ಬರುತ್ತೆ, ಇನ್ನೊಂದು ಲೈನ್ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತೇಳಿ ತಿಳಿಸ್ರಿ ನನಗೆ. ರಾಜಧಾನಿದ ಡೋರ್ ಎಷ್ಟು ಓಪನ್ ಮಾಡ್ತೇವಲ್ಲ ಅಷ್ಟು ರಿಸ್ಕ್ ಇದೆ. ಅದಕ್ಕೆ ನಾನು ಓಪನ್ ಮಾಡಿರ್ತೇನೆ, ನಾನೇ ಕ್ಲೋಸ್ ಮಾಡಿ ಹೋಗ್ಬೇಕು. ಮತ್ತು ರಾಜಧಾನಿದ ಫಸ್ಟ್ ಕ್ಲಾಸ್ AC ಒಳಗೆ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಗೊತ್ತಿಲ್ಲ ಅಂದ್ರೆ ಹೇಳ್ತಂಗೆ ಕೇಳ್ರಿ. ಫಸ್ಟ್ ಕ್ಲಾಸ್ AC ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ನಿಮಗೆ ಸಿಗುತ್ತೆ. ಶಾವರ್ ಗೀಝರು ಐತೆ. ಬೆಳಗ್ಗೆ ಇದ್ರೊಳಗೆ ನಾನು ನಿಮ್ಗೆ ಶಾವರ್ ಗಿವರೆಲ್ಲ ಹೆಂಗೆ ಯೂಸ್ ಮಾಡ್ಬೇಕು ಎಲ್ಲ ತೋರಿಸ್ತೀನಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಏನೇನು ರಾಜಧಾನಿ ಇದೈತಲ್ಲ ವರ್ತ್ ಐತಲ್ಲ ಎಲ್ಲ ನಾವು ಯೂಸ್ ಮಾಡ್ಕೊಂತ ರೊಕ್ಕ ಕೊಟ್ಟಿದ್ದು ಅದಕ್ಕೆ ರೀ, ಯೂಸ್ ಮಾಡ್ಕೊಳಕ್ಕೆ ಸಂಬಂಧ ಅಲ್ಲ. ಅದಕ್ಕೆ ಇಷ್ಟೆಲ್ಲ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಅನ್ಸೋದು ಈಗಿನ ಮಟ್ಟಿಗೆ. ಮತ್ತು ಜಳಕ ಮಾಡೋದು ಮುಂದೆ ನಿಮ್ಗೆ ಏನೇನೆಲ್ಲ ಪ್ರೊವೈಡ್ ಮಾಡ್ತಾರೆ ರಾಜಧಾನಿ ಕಡೆಯಿಂದ ಅದನ್ನು ತೋರಿಸ್ತೇನೆ ನಾನು. ಮತ್ತು ಇದೊಂದು ಫೀಚರ್ ಫಸ್ಟ್ ಟೈಮ್ ನೋಡತ್ತಿದ್ರು ನೋಡ್ರಿ ನಾನು, ಎಮರ್ಜೆನ್ಸಿ ಪುಷ್ ಬಟನ್ ಅಂತೇಳಿ ಟಾಯ್ಲೆಟ್ ಒಳಗೆ. ಇದೇನು ಆಗುತ್ತಪ್ಪ ಅಂದ್ರೆ ನೀವೇನಾರ ಇದನ್ನು ಪುಷ್ ಮಾಡಿರಿ ಅಂದ್ರೆ ನಿಮ್ಗೇನೋ ಎಮರ್ಜೆನ್ಸಿ ಐತೆ ಅಂತೇಳಿ ಇಡೀ ಕೋಚ್ ತುಂಬ ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ ಬೇರೆ ಟ್ರೈನ್ ಒಳಗೂ ಅದಾವ, ಬಟ್ ಅನೌನ್ಸ್ಮೆಂಟ್ ಆಗೋದು ಯಾವ ಟ್ರೈನೇ ನೋಡಿಲ್ಲ ನಾನು. ಇದೇ ಟ್ರೈನಾಗ ಫಸ್ಟ್ ಟೈಮ್ ನೋಡಿದ್ದೆ. ಎಲ್ಲ ಎಲೆಕ್ಟ್ರೋಲೈಸ್ಡ್ ಫ್ಲಶ್ ಇರ್ತಾವಿಲ್ಲ, ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್. ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ಗ್ಲಾಸ್ ರಾಜಧಾನಿ. ಒಂದಷ್ಟು ಮಂದಿಗೆ ಓವರ್ ಹೈಪ್ ಗೀಪ್ ಅನ್ನಿಸ್ಬೋದ, ಬಟ್ ಇದು ರೊಕ್ಕ ಕೊಡದೆ ನೀವು ಅದ್ರ ಸಂಬಂಧ ಇದು ಆ್ಯಕ್ಚುಲಿ ಕ್ಲೀನ್ ಐತಂದ್ರೆ ಕ್ಲೀನ್ ಐತಂತಲೇ ಹೇಳ್ಬೇಕಲ್ಲ, ಮತ್ತು ಕ್ಲೀನ್ ಇಲ್ಲ ಅಂತ ಹೇಳಿ. ಈಗ ರಿಯಾಲಿಟಿ ಚೆಕ್ ಮಾಡೋಣ ಅಂತ ನಾನು ಅವ್ರ ಪರವಾಗಿ ಮಾತಾಡೋತಿಲ್ಲ. ಈಗ ನೋಡೋಂತ ಊಟ ಹೆಂಗೆ ಕೊಡ್ತಾರಂತಂತೇಳಿ ನೋಡ್ರಿಲ್ಲ. ನಮ್ಮ ಕೂಪ್ ಒಳಗೆ ನನ್ನ IRCTCದ ಮೆನು ಪ್ರೈಸ್ ಲಿಸ್ಟದ ಸ್ಕ್ಯಾನರ್ ಕೊಟ್ರೆ ಅಂದರೆ QR ಕೊಟ್ರೆ ನಾವು ಸ್ಕ್ಯಾನ್ ಮಾಡ್ಕೋಬೇಕು. ಮತ್ತು ಇಲ್ಲೇ OBHS ಅವ್ರ ನಂಬರ, ಇಲ್ಲಿ ಏನಾರ ನಿಮ್ಗೆ AC ದಿಂದ ಬೆಡ್ರೋಲ್ದಿಂದ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಅವ್ರ ನಂಬರ್ ಎಲ್ಲ ಅಸಿಸ್ಟೆನ್ಸಿಗೆ ಪ್ರೊವೈಡ್ ಮಾಡ್ರಿ. ಮಸ್ತ್ ಕಂಫರ್ಟೇಬಲ್ ಪ್ರೈವೇಟ್ ಸ್ಪೇಸ್ ಐತಿ. ನಾವೀಗ 94-95 ಒಳಗೆ ಕ್ರೂಸ್ ಮಾಡತ್ತೀವಿ. ಜಾಸ್ತಿ ಯಾಕೆ ಸ್ಪೀಡ್ ಇಲ್ಲಪ್ಪ ಅಂತಂತಂದ್ರೆ ನಮ್ಮ ಮಕಾಳಿ ದುರ್ಗ ಇದೆಲ್ಲ ಹಿಲ್ ಏನೈತಲ್ಲ ಇದೆಲ್ಲ ಹಿಲ್ಲಿ ಸೆಕ್ಷನ್ ಐತ್ರಿ. ಅದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ, ಪರ್ಮನೆಂಟ್ ಸ್ಪೀಡ್ ರಿಸ್ಟ್ರಿಕ್ಷನ್ ಇರುತ್ತೆ. ಬರೋ ದಿನಗಳೊಳಗೆ ಇದು 130 ಆಗಲಿ ಅಂತೇಳಿ ನಮ್ಮ ಆಶಯ. ಟೈಮ್ ನೋಡ್ರಿ ಇಲ್ಲಿ 9:20 ಆಗತೈತಿ. ಈಗ ನಮ್ದು ಡಿನ್ನರ್ ಸರ್ವ್ ಆಗೈತಿ. ನೋಡೋಣ ಅಂತ ಏನೇನೈತೆ ಅಂತೇಳಿ. ಈಗ ಏನೇನೈತೆ ಅಂತೇಳಿ ಕರೆಕ್ಟ್ ನೋಡ್ಕೋಬೇಕಂತಿದ್ರೆ ದಾಲ್ ಐತಿ, ಪನ್ನೀರ್ ಪಲ್ಯ ಐತಿ, ರೈಸ್ ಐತಿ, ಮತ್ತು ಮಿಕ್ಸ್ ವೆಜ್ ಪಲ್ಯ ಐತಿ. ಇಲ್ಲಿ ಒಂದು ಫಾರ್ಮರ್ಸ್ ಫ್ರೆಶ್ದ ಕರ್ಡ್ ಐತಿ. ಮತ್ತು ನಾನು ರೋಟಿ ಕೊಡ್ತಾರೋ ಪರಾಟ ಕೊಡ್ತಾರೋ ಅಂತ ಎಕ್ಸ್ಪೆಕ್ಟ್ ಮಾಡೋದಿದ್ದೆ. ರೋಟಿ ಕೊಟ್ರೆ ಬಿಸಿ ಬಿಸಿ ಅದಾವ. ನಾನು ಥಿಂಕ್ ಮಾಡ್ತೀನಿ ಇಲ್ಲೇ ಪ್ಯಾಂಟ್ರಿ ಒಳಗೆ ಆಗಿರ್ಬೋದು ಅಂತೇಳಿ, ಯಾಕಂದ್ರೆ ಫ್ರೆಶ್ ಅದಾವ. ಬೋಚತ ನಾವು ಟ್ರಾವೆಲ್ ಮಾಡಿದಾಗ ಏನು ಕೊಟ್ಟಿದ್ರಪ್ಪ ಅಂದ್ರೆ ಪರಾಟ ಕೊಟ್ಟಿದ್ರು. ಅದಂತೂ ನಂಗೆ ಇಷ್ಟ ಆಗಿರಲೇ ಇಲ್ಲ. ನೋಡೋಣ ಅಂತ ಟೇಸ್ಟ್ ಮಾಡಿ. ಚಪಾತಿ ತೊಗೊಂಡು ಪನ್ನೀರ್ ಕರಿ, ಪನ್ನೀರ್ ಒಳಗಂತೂ ಏನು ಟೇಸ್ಟ್ ಆಗೋದಿಲ್ಲ, ಬಟ್ ಪನ್ನೀರ್ ಫ್ರೆಶ್ ಐತಿ. ಗ್ರೇವಿ ಸ್ಟ್ಯಾಂಡರ್ಡ್ ಐತಿ. ದಾಲ್ ನೋಡೋದಂತ ನೀವು ಮೈಲ್ಡ್ ಐತಿ. ಒಂದಷ್ಟು ಜನ ಹೇಳ್ತಾರೆ ಟ್ರಾವೆಲ್ ಮಾಡ್ತಾ ಇಂಥದ್ದು ತಿನ್ಬೋದಂತ, ಬಟ್ ನಂಗೆ ಇಷ್ಟ ಆಗಲ್ಲ. ನಂಗೆ ಸ್ವಲ್ಪ ಮತ್ತು ಮಸಾಲ ಇರ್ಬೇಕು, ಸ್ಪೈಸಿ ಇರ್ಬೇಕಂದ್ರೆ ಇಷ್ಟ ಆಗುತ್ತೆ. ನೋಡೋಣ ಅಂತ ಕೇಳೋಣ ಏನಂತ ನೋಡೋಣ. ಬಟ್ ಇದನ್ನು ಮಿಕ್ಸ್ ವೆಜ್ಜದ್ದು ಟೇಸ್ಟ್ ನೋಡ್ಬೇಕಂದ್ರೆ ನಾ ಈಗ ಮಿಕ್ಸ್ ವೆಜ್ ಒಂದು ರೇಂಜಿಗೆ ಚಲೋ ಐತಿ. ವೆಜ್ ಒಳಗೆ ಏನೈತಂತೂ ನೋಡಿಬಿಟ್ರೆ ಈಗ ನಾವು ಹೇಳತ್ತೀನಿ, ನಾನು ರಿಕ್ವೆಸ್ಟ್ ಮಾಡೀನಿ ನಾನ್ ವೆಜ್ಗೆ. ನೀವು ನಾನ್ ವೆಜ್ ತೊಗೋಬೋದು, ವೆಜ್ ತೊಗೋಬೋದು, ಕಾಂಟಿನೆಂಟಲ್ ತೊಗೋಬೋದು. ನಾನೀಗ ವೆಜ್ ತೊಗೊಂಡು ಏನೋ ತೊಗೊಂಡ್ರೆ ನೀವು ಅನ್ಲಿಮಿಟೆಡ್ ಇರುತ್ತೆ. ಏನೋ ನೀವು ₹1 ಪೇ ಮಾಡಬೇಕಾಗಿಲ್ಲ. ಬಟ್ ನೀವು ಟಿಕೆಟ್ ಬುಕ್ ಮಾಡೋದು ಮುಂದೆ ಕೆಟ್ರಿಂಗ್ ಆಫ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಚಾರ್ಜಸ್ ಅಪ್ಲೈ ಆಗಿರುತ್ತೆ. ನೀವೇನರ ಚಾರ್ಜಸ್ ತೊಗೊಂಡಿಲ್ಲ, ನೀವು ಟಿಕೆಟ್ ಬುಕ್ ಮಾಡೋದು ಮುಂದೆ ಆಫ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೀವೇನೋ ತೊಗೋತಾರಲ್ಲ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜ್ ಹಾಕ್ಕೊಂತ ಹೋಗುತ್ತೆ. ಅದಕ್ಕೆ ಟಿಕೆಟ್ ಬುಕ್ ಮಾಡೋದು ಮುಂದೆ ಆಫ್ಟ್ ಮಾಡ್ಕೊರಿ, ಅದು ಬೆಸ್ಟ್ ಇರುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಇಲ್ಲೇ ಚಿಕನ್ನಿಗೆ ರಿಕ್ವೆಸ್ಟ್ ಮಾಡಿದ್ದೆಲ್ಲ ಚಿಕನ್ ಬಂದೈತಿ. ನೋಡೋಣಂತೆ ಚಿಕನ್ ಅದು ಟೇಸ್ಟ್ ಹೆಂಗೈತೆ ಅಂತಂತೇಳಿ. ಮೊದಲು ಗ್ರೇವಿ ಟೇಸ್ಟ್ ಮಾಡಂದ್ರೆ ಆಮೇಲೆ ಚಿಕನ್ ಟೇಸ್ಟ್ ಮಾಡೋಣಂತ. ಚಿಕನ್ ಗ್ರೇವಿ ಮಸ್ತ್ ಇದೆ. ಚಿಕನ್ ಪೀಸ್ ನಾನು ಟ್ರೈ ಮಾಡಿ ಹೇಳ್ಬೇಕಂದ್ರೆ ನಿಮಗೆ ಚಿಕನ್ ಪೀಸು ಗುಡ್ ಐತೆ, ಮಸ್ತ್ ಇದೆ. ವೆಜ್ಗಿಂತ ನಂಗೆ ಚಿಕನ್ ಚಲೋ ಅನಿಸ್ತದೆ. ಬರ್ರಿಗೆ ಇವು ಕಂಪ್ಲೀಟ್ ಮಾಡ್ತೀನಿ ಬರ್ರಿಗೆ ನಾನು ಮೀಲ್ಸ್ ಕಂಪ್ಲೀಟ್ ಮಾಡ್ತೀನಿ. ನಮ್ದಾಗ ರಾಜಧಾನಿ ಎಕ್ಸ್ಪ್ರೆಸ್ ಈಗ ಓವರ್ಟೇಕ್ ಮಾಡೋದೈತಿ ಕರ್ನಾಟಕ ಎಕ್ಸ್ಪ್ರೆಸ್ನ. ಸತ್ಯಸಾಯಿ ಪ್ರಶಾಂತಿ ನಿಲಯ ಆದ್ಮೇಲೆ ಅಥವಾ ಹಿಂದನೂ ಆಗ್ಬೋದು, ನೋಡೋಣ ಅಂತ ಎಲ್ಲಾಗುತ್ತೆ. ಟೈಮ್ ನೋಡ್ರಿ ಇಲ್ಲ 10:35 ಆಗತ್ತೈತಿ. ನಾವು ನಿಂತೀವಿ ಪೆನುಕೊಂಡ ಒಳಗೆ. ಮುಂದೆ ಕರ್ನಾಟಕ ಎಕ್ಸ್ಪ್ರೆಸ್ ಹೋಗೋದಕ್ಕೆ ರಾಜಧಾನಿಗೆ ಕ್ಲಿಯರೆನ್ಸೇ ಇಲ್ಲ.
ಮೊದಲು ನಾವು ಟ್ರಾವೆಲ್ ಮಾಡೋದು ಮುಂದೆ ಪೆನುಕೊಂಡದಾಗ ಓವರ್ಟೇಕ್ ಮಾಡಿದ್ವಿ ಅಂತ ಅನ್ಸುತ್ತೆ. ಇಲ್ಲಿ ನೋಡ್ರಿ ಪೆನುಕೊಂಡ ಜಂಕ್ಷನ್ ಸ್ಟಾಪ್ ಇಲ್ಲ ಏನಿಲ್ಲ, ಬಟ್ ರಾಜಧಾನಿ ಡಿಲೇ ಹಾಕೊಂತ ಹೊಂಟೈತಿ. ಟೈಮಿಂಗ್ ನೋಡ್ರಿ 10:35 ಆಗೈತೆ. ಇಲ್ಲಿ ನೋಡ್ರಿ ಈಗ ಸ್ವಲ್ಪ ಸಿಗ್ನಲ್ ಏನೋ ಸಿಕ್ಕಂಗೈತಿ, ಬಟ್ ಈ ಸೈಡ್ ಇದು ಆ ಲೈನ್ ಐತೆ ಸಿಗ್ನಲ್, ನಮ್ಮ ಲೈನ್ ಇದ್ದೈತಿ. ಡಿಪಾರ್ಟ್ ಆದ್ವಿ ನಾವು ಹಗರ್ಕ. ಸ್ಟಾಪ ಸತ್ಯಸಾಯಿ ಪ್ರಶಾಂತಿ ನೀಲಮ್ ಇತ್ರಿ. ನಾವು ಮಿಸ್ ಮಾಡಿಬಿಟ್ಟಿವಿ, ಯಾಕಂದ್ರೆ ಒಂದು ಸ್ವಲ್ಪ ಅದು ಮಾತಾಡತ್ತಿದ್ದೀವಿ, ಬ್ಯುಸಿ ಇದ್ದೆ, ಮಿಸ್ ಮಾಡಿಬಿಟ್ಟು ಕ್ಷಮಿಸ್ಬಿಡ್ರಿ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ರೆ ನಮ್ಮದು ಗುಂತ್ಕಲ ಮತ್ತು ಸತ್ಯಸಾಯಿಯಿಂದ ನಾರಾಯಣಪುರಂ ಎಲ್ಲೋ ಒಳಗೆ ನಾವು ಕರ್ನಾಟಕ ಎಕ್ಸ್ಪ್ರೆಸ್ ಓವರ್ಟೇಕು ಮಾಡಿಬಿಟ್ಟಿವಿ. ಭಾಳ ಬೇಜಾರಾಯ್ತು, ಮೇನ್ ಇದ್ದಿದ್ದನ್ನು ಮಿಸ್ ಮಾಡಿದೆ ನಾನು. ಟೈಮ್ ನೋಡ್ರಿಲ್ಲ 12:30 ಆಗತೈತಿ. ಟ್ರೈನ್ ಅಂತೂ ನಾನ್ ಸ್ಟಾಪ್ ರನ್ ಆಗೇ ಆಗತೈತಿ. ಈಗ ಜಸ್ಟ್ ನಾವು ಕಲ್ಲೂರು ಜಂಕ್ಷನ್ ಸ್ಕಿಪ್ ಮಾಡಿದ್ದೀವಿ. ಇನ್ನೊಂದು 30 ಕಿಲೋಮೀಟ್ರ್ ಏನೋ ಉಳ್ದೈತಿ. ನಮ್ಮದು ಸೆಕೆಂಡ್ ಆಫಿಷಿಯಲ್ ಸ್ಟಾಪ್ ಅದಂತ ಗುಂತಕಲ್ ಜಂಕ್ಷನ್. ಬರ್ರಿ ನೋಡೋಣ. ಗುಂತಕಲ್ ಜಂಕ್ಷನಿಗೆ ಎಂಟ್ರ್ ಆದೀವಿ ರೀ ನಾವೀಗ. ಟೈಮ್ 12:50 ಆಗತೈತಿ. ನಂದು ಒನ್ ಆಫ್ ದ ಫೇವ್ರೇಟ್ ರೈಲ್ವೆ ಸ್ಟೇಷನ್ ಒಳಗೆ ಒಂದು ನೋಡ್ರಿ ಇದೆ ಬೆಂಗಳೂರು ಸಿಟಿ ಜಂಕ್ಷನ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಗುಂತಕಲ್ ಜಂಕ್ಷನಿಗೆ. ಗುಂತಕಲ್ ಬರುತ್ತಾ ಆಂಧ್ರ ಪ್ರದೇಶ ಒಳಗೆ. ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಒಂದು ಲೈನ್ ಹುಬ್ಳಿಯಿಂದ ಬಂದೈತಿ, ಒಂದು ಲೈನ್ ನಾವು ಬಂದೀವಲ್ಲಿ ಬೆಂಗಳೂರು ಲೈನ್, ಇನ್ನೊಂದು ಲೈನ್ ಗುತ್ತಿಯಿಂದ ಬಂದೈತಿ, ಒಂದು ಲೈನ್ ಹೊಂಟದ್ರಿ ಇಲ್ಲಿಂದ ವಿಜಯವಾಡ ಸೈಡ್, ಅಂದರೆ ಇದು ಡೋನ್ ಮೇಲೆ ಹೋಗುತ್ತೆ. ಒಂದು ಲೈನ್ ನಾವು ಹೊಂಟಿದ್ದ ಎಲ್ಲಿಗೆ ಹೇಳ್ರಿ ರಾಯಚೂರು ಸೈಡ್. ಟೋಟಲ್ 5 ಲೈನ್ ಬಂದು ಮಾರ್ಚಕ್ಕವ ಗುಂತಕಲ್ ಜಂಕ್ಷನ್ ಒಳಗೆ. ದೊಡ್ಡ ಡಿವಿಷನ್ ರೀ ಇದೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ. ಮತ್ತು ನೀವೇನರ ಗುಂತಕಲ್ಲಿಂದ ಟ್ರಾವೆಲ್ ಮಾಡತ್ತೀರಂದ್ರೆ ಊಟಕ್ಕೆ ನೀವು ಯಾವುದೋ ಟೈಮಿಗೆ ಬರ್ರಿ, ನಿಮಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ ನೋಡಿರಿ. ಇನ್ನೂ ಮಾರಾತಾರಿಲ್ಲ. ಟೈಮ್ 12:50 ಆಗತೈತಿ. ನಮ್ಮ ರಾಜಧಾನಿ ಒಳಗೆ ಎಲ್ಲ ಅವೈಲೇಬಲ್ ಇರೋ ಸಂಬಂಧ ನಾವು ಏನು ತೊಗೊಳೋದು ಬೇಕಾಗಿಲ್ಲ. ಊಟದ್ದು ಎಲ್ಲ ಮಾತಾಡ್ಬೇಕಂದ್ರೆ ಊಟ ಚಲೋ ಐತ್ರಿ, ಓಕೆ ಅಂತ ಹೇಳ್ಬೋದು ನೀವು. ಬಟ್ ನಾ ಹೇಳ್ದಂಗೆ ಅದು ಸ್ಟಾಫ್ ಬಿಹೇವಿಯರ್ ಒಂದು ಸ್ವಲ್ಪ ಚಲೋ ಇರಲಿಲ್ಲ. ಅದೊಂದು ಸ್ವಲ್ಪ ಕರೆಕ್ಟ್ ಮಾಡ್ಕೋತೀವಿ ಅಂತೇಳಿ IRCTC ಮ್ಯಾನೇಜರ್ ಹೇಳೋರು, ಅದಕ್ಕೆ ಎಲ್ಲ ಈಗಿನ ಮಟ್ಟಿಗೆ ಕರೆಕ್ಟ್ ಆಗುತ್ತೆ. ನಮ್ಮದು ನೆಕ್ಸ್ಟ್ ಸ್ಟಾಪ್ ಮಾತಾಡ್ಬೇಕಂದ್ರೆ ರಾಯಚೂರಿಂದ. ಇನ್ನು ನೆಕ್ಸ್ಟ್ ನಾವು ಇಲ್ಲಿಂದ ಗುಂತಕಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತೀವಿ ರಾಯಚೂರಿಂದ ಯಾದಗಿರಿಯಿಂದ ಸೇಡಮಿಂದ ಸಿಕಂದ್ರಾಬಾದ್. ಟೋಟಲ್ 3 ಸ್ಟಾಪ್ ಅದಾವೆ. ರಾತ್ರಿ ಈಗ 12:40 ಆಗಿರೋದ್ರಿಂದ ನೋಡೋಣಂತ ನಾನು ಎಡಿಟ್ ಮಾಡತ್ತೀನಿ, ಎಷ್ಟು ಇರ್ತಾನೆ ಅಷ್ಟು ಕವರ್ ಮಾಡೋಕೆ ಟ್ರೈ ಮಾಡ್ತಾನೆ. ಗುಂತಕಲ್ ಜಂಕ್ಷನ್ ಬೇರೆ ಡಿವಿಷನ್ ಆಗಿರೋದ್ರಿಂದ ಇಲ್ಲಿಂದ ಲೋಕೋ ಪೈಲಟಾಗಿ ಗಾಡಿ ಚೇಂಜ್ ಆಗ್ತಾರೆ. ನೆಕ್ಸ್ಟ್ ಸಿಕಂದ್ರಾಬಾದ್ ಮಟ್ಟ ಅವರೇ ಇರ್ತಾರೆ. 3ನೇ ಪ್ಲಾಟ್ಫಾರ್ಮಿಗೆ ನೋಡ್ರಿ ಇಲ್ಲೇ ಸೋಲಾಪುರ ಹಾಸನ್ ಬಾಸ್ ಎಕ್ಸ್ಪ್ರೆಸ್ ಅರೈವ್ ಆಗತ್ತೆ. ಬರ್ರಿ ನಾನು ಹೋಗಿ ಎಡಿಟಿಂಗ್ ಮಾಡ್ತಾನಂತ ಮತ್ತೆ ಸಿಗಂತ ಅದು ವಿಡಿಯೋ ಹಾಕ್ಬೇಕು ಇವತ್ತು, ಇಲ್ಲಾಂದ್ರೆ ಬಡ್ದೆ ಬಿಡ್ತಾರೆ. ನಾನು ಕಂಟಿನ್ಯೂಸ್ ಟ್ರಾವೆಲಿಂಗ್ ನಡೆದೈತಿ, ಅದ್ರ ಸಂಬಂಧ ವಿಡಿಯೋನ ಹಾಕೋಕ್ಕಾಗತ್ತಿಲ್ರಿಪ್ಪ. ಅದು ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬರ್ತಾವೆ ನೋಡ್ಕೊಂತಾರೆ. ಎಡಿಟಿಂಗ್ ಮಾಡ್ಕೊಂಡು ಕುಂತಿದ್ದೆ ರೀ. ಟ್ರೈನ್ ಮೂವ್ ಆಗು ಫೀಲ್ ಆಗಲಿಲ್ಲ. ಟೈಮ್ ನೋಡ್ರಿ 1:59 ಆಗಿತ್ತು. ನಾವು 1 ತಾಸು ಡಿಲೇ ಆಗಿದ್ವಿ. ಆನ್ ಟೈಮ್ ಇದ್ದಿದ್ದು ನಾವು ಗುಂತಕಲ್ ಜಂಕ್ಷನಿಗೆ 1 ತಾಸು ಹೆಂಗೆ ಡಿಲೇ ಆದ್ವಿ ಅಂತ ತೆಗೆದು ನೋಡ್ರಿ ನೇಮಕಲ್ಲು ರೈಲ್ವೆ ಸ್ಟೇಷನ್ ಒಳಗೆ ನಮ್ಮನ್ನು ಸ್ಟಾಪ್ ಮಾಡಿದ್ರಿ. ಯಾಕೆ ಸ್ಟಾಪ್ ಮಾಡ್ರಿ ಅಂತೇಳಿ ನೋಡ್ಕೊಂತ ಕುಂತೆ, ಮತ್ತು ಮ್ಯಾಪ್ ಒಳಗೂ ಹಾಕಿ ನೋಡಿದೆ ಎಲ್ಲಿ ನಂದು ತಪ್ಪು ತೋರ್ಸತ್ತಿತ್ತು ಏನು ಅಂತೇಳಿ. ಮತ್ತು ಅದು ನೇಮಕಲ್ಲಿಗೇನ ತೋರ್ಸತ್ತಿತ್ತು. ಯಾಕಪ್ಪ ಅಂತೇಳಿ ನಾನು ಭಾಳ ಚಿಂತೆ ಮಾಡತ್ತೆ. ಆಮೇಲೆ ಎದ್ದು ನೋಡೇ ಬಿಡು ತಡೆ ಅಂತೇಳಿ ಹೊರಗೆ ಎದ್ದು ಬಂದೆ ರೀ. ಹೊರಗೆ ಎದ್ದು ಬಂದ ಮೇಲೆ ಒಂದು ಶಾಕ್ ಆದಿತ್ತು. ಯಾವುದೋ ಟ್ರೈನ್ ರಾಜಧಾನಿನ ಓಟ ಕೊಡತ್ತತ್ರಿ. हासन सोलापुर ओवरटेकिंग राजधानी एक्सप्रेस. हासन सोलापुर राजधानी एक्सप्रेस ओवरटेक ಹೊಡೆಯಕತ್ರಿ. ನಮ್ಮಾಗ ಆಗಿಲ್ಲ, ಬಾಸ್ ಓವರ್ಟೇಕ್ ಹೊಡೆಯಕತ್ರಿ. ಲಿಟ್ರಲಿ ನನಗೆ ಗೂಸ್ ಬಾಂಬ್ಸ್ ಬಂದಿದ್ದು ರೀಪ್ಪ. ಫೋಟೋ ಹಾಕ್ತಾನೆ ನೋಡ್ರಿ ನಮಗೆ. ರಾಜಧಾನಿ ಎಕ್ಸ್ಪ್ರೆಸ್ಸನ್ನು ಲೂಪ್ ಒಳಗೆ ಹಾಕ್ಯಾರೆ ರಾತ್ರಿ 2 ಗಂಟೆಗೆ. ಇನ್ನು ನಾವು 100 ಕಿಲೋಮೀಟ್ರ್ ದೂರ ಏನೋ ಅದೇವಿ ರಾಯಚೂರು ಜಂಕ್ಷನ್ಗೆ. ಹಿಲಾರಿಯಸ್ ಇಟ್ಸ್. ಯಾಕಂದರೆ ರಾಜಧಾನಿ ಅನ್ನತ್ತಂತೇಳಿ ಅನ್ಬೇಡ್ರಿ. ರಾಜಧಾನಿ ಅನ್ನೋದು ದೇಶದೊಳಗೆ ನಂಬರ್ 1 ಪ್ರಿಯಾರಿಟಿ ಟ್ರೈನ್. ಇಂಥ ಟ್ರೈನ್ನ ಓವರ್ಟೇಕ್ ಹೊಡಿಬೇಕಂದ್ರೆ ಭಾಳ ಕಷ್ಟ, ಮತ್ತು ಏನೋ ಒಂದು ರೀಸನ್ ಇರುತ್ತೆ ಅದಕ್ಕೆ ತಿಳ್ಕೊಳ್ಳೋಣಂತ. ನೋಡ್ರಿ ಇಲ್ಲಿ ಮೇನ್ ಲೈನ್ ಕ್ಲಿಯರ್ ಐತಿ, ನಮ್ಮನ್ನು ಲೂಪ್ ಒಳಗೆ ರಾಜಧಾನಿ ಓವರ್ಟೇಕ್ ಕೊಡಕ್ಕೆ ಮತ್ತೊಂದು ಟ್ರೈನ್ ಬಂತು ನೋಡ್ರಿ ಇಲ್ಲಿ. ಕರ್ನಾಟಕ ಎಕ್ಸ್ಪ್ರೆಸ್ ಓವರ್ಟೇಕಿಂಗ್ ರಾಜಧಾನಿ.
ಮೇ ಬಿ ನಮ್ಮ ಟ್ರೈನಿಂದ ಏನೋ ಪ್ರಾಬ್ಲಮ್ ಆಗಿರ್ಬೇಕಾ ಲೋಕೋದು ಟೆಸ್ಟಿಂಗ್ ಮಾಡತ್ತಾರೆ ಟೆಸ್ಟಿಂಗ್ ಮಾಡತ್ತೆ. ಮತ್ತೊಂದು ಟ್ರೈನ್ ಬಂತು ನೋಡ್ರಿ ಇಲ್ಲಿ ಓವರ್ಟೇಕಿಗೆ, ಥರ್ಡ್ ಟ್ರೈನ್ ಟು ಓವರ್ಟೇಕ್. ಚೆನ್ನೈ LTT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಓವರ್ಟೇಕಿಂಗ್ ರಾಜಧಾನಿ. ಇವೆಲ್ಲ ಟ್ರೈನ್ ಓವರ್ಟೇಕ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ರೀ ನಾವು. ಇಲ್ಲಿ ವೇರ್ ಇಸ್ ಮೈ ಟ್ರೈನ್ ಇದ್ದ ರೆಫರೆನ್ಸ್ ಯಾಕೆ ತೋರ್ಸತ್ತನಪ್ಪ ಅಂತಂದ್ರೆ ಮುಂದೆ ಹೋಗಿದ್ದು 3 ಟ್ರೈನ್ಗಳು ಹಾಸನ್ ಸೋಲಾಪುರ, KSR ಬೆಂಗಳೂರು ನ್ಯೂ ಡೆಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ಮತ್ತು ಚೆನ್ನೈಯಿಂದ ಮುಂಬೈ LTTಗೆ ಹೋಗುವಂಥ ಸೂಪರ್ ಫಾಸ್ಟ್ ಅಂಥೇಳಿ ನಿಮ್ಗೆ ಕನ್ಫರ್ಮೇಷನ್ ತೋರ್ಸಕ್ರಿ. ಅದ್ರ ತೆಳಗೆ ನಮ್ಮ ಟ್ರೈನ್ ಐತೆ ನೋಡ್ರಿ, ನಿಜಾಮುದ್ದೀನ್ಗೆ ಹೋಗುವಂಥ ರಾಜಧಾನಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಸೂಪರ್ ಫಾಸ್ಟ್ ಅಲ್ಲ, ರಾಜಧಾನಿ ಪ್ರೀಮಿಯಂ ಕ್ಯಾಟಗರಿ ಟ್ರೈನ ರೀ. ಬಟ್ ಏನು ಹೇಳ್ಬೇಕು ನೀವು ಹೇಳ್ರಿ. ನಿದ್ದಿಗೆಟ್ಟ ರಾಯಚೂರು ಯಾದಗಿರಿ ಕವರ್ ಮಾಡ್ಬೇಕಂತಿದ್ದ ನನಗೆ ಈ ರಾಜಧಾನಿ ಡಿಲೇ ಆಗಿ ಪೂರ್ತಿ ಮೂಡ ಹಾಳು ಮಾಡಿಬಿಡ್ತ್ರಿ. ಯಾಕಂದ್ರೆ ಯಾದಗಿರಿ ಕವರ್ ಮಾಡ್ಬೇಕಂತ ಈ ಜರ್ನಿನ ಮಾಡ್ಬೇಕಂತ ಹೇಳಿ ಬಂದವ ನಾನು ಮಕ್ಕಳೊಂಬರಿ. ಹಿಂಗೆ ಮಕ್ಕೋಬೇಕಂತ ಹೇಳಿ ಹೋಗಿದ್ದೆ ರೀ. 10-20 ಸ್ಪೀಡ್ದಾಗ ಓಡಾತಿದ್ದು ನಮ್ಮ ಟ್ರೈನ್ 130ನ ಫೈಂಡ್ ಮಾಡ್ಕೊಂಡ ಬಿಟ್ಟಿತ್ತು. ನಿಮಗೆ ಇಲ್ಲಿ USA ಸ್ಪೀಡೋಮೀಟ್ರ್ ಒಳಗೆ ತೋರಿಸ್ತಾನೆ ನೋಡಿರಿ 130 ಓಡಾತೋ ಇಲ್ಲೋ ಅಂತೇಳಿ. ನೋಡ್ರಿ ಇಲ್ಲಿ 125, 124, 130 ಮ್ಯಾಕ್ಸಿಮಮ್ ಈಗ ಟಚ್ ಆಗಿ ಬಿಟ್ಟಿತ್ತು. ಬಟ್ ಏನು ಮಾಡೋದ್ರಿ, ಟೈಮ್ ಮೀರಿ ಹೋಗಿಬಿಟ್ಟಿತ್ತು. ಈಗ ನಾವು ರಾಯಚೂರು ಮುಟ್ತಿದ್ವಿ 1.5 ತಾಸು ಆದಮೇಲೆ, ಮತ್ತು ಆದಮೇಲೆ 1 ತಾಸು 1.5 ತಾಸಿಗೆ ಬರ್ತಿತ್ತು ಯಾದಗಿರಿ. ಮಾರ್ನಿಂಗ್ ಟೀ ಬಂತು ನೋಡ್ರಿ ನಮ್ಗೆ ಇಲ್ಲಿ ಬೆಟ್ಟಿನ, ಯಾಕಂದ್ರೆ ಇನ್ನೂ ಬೆಡ್ ಒಳಗೆ ಅದ ನಾನು ಟೀಕೆ ಹಂಗೆ. ಟ್ರೈನ್ ನಮ್ದು ಡಿಲೇ ಐತ್ರಿ. ಈಗ ಸೇಡಮಿಂದ ಡಿಪಾರ್ಟ್ ಆಗೈತಿ. ಟೈಮ್ 7 ಗಂಟೆ ಆಗಾಕ ಬಂದೈತಿ. ಈಗ ಕಟ್ಲರಿ ನೋಡ್ರಿ ಹೆಂಗೆ ಕೊಟ್ರ, ಕ್ರಾಕರಿನೂ ಐತಿ, ಹಿಂಗೆ ಹಾಕ್ಕೊಂಡು ಕುಡಿಬೋದು. ಒಂದು ಬಿಸ್ಕಿಟ್ ಐತಿ ಇವ್ನು ಬೇಕಿದ್ದ, ಮತ್ತು ಕಾಫಿ ಕಿಟ್ ಐತಿ, ಟೀ ಕಿಟ್ ಐತಿ. ಹಾಕ್ಕೊಂಡೆಲ್ಲ ನೀವು ಮಸ್ತ್ ಚಾಯ್ ಎಂಜಾಯ್ ಮಾಡ್ಬೋದು. ನೋಡೋಣ ಅಂತ ಹಾಳು ಮುಗಿಸ್ಲಿ ಚಹಾ ಕುಡಿ. ಮಸ್ತ್ ಐತಿ ಎಲ್ಲಿ ಮಸ್ತ್ ಐತಿ. ಇದ್ರೊಳಗೆ ಇದೇ ಇಲ್ಲ, ಸಕ್ಕರೆನೇ ಇಲ್ಲ. ಅವ್ರು ಹೇಳಿದ್ರು ಹಾಕೋ ಅಂತೇಳಿ. ನೋಡ್ರಿ ಚಾಯ್ ಕಿಟ್ ಕೊಟ್ರ ನೋಡ್ರಿ, ಇಲ್ಲಿ ಹಿಂಗೆ ಕ್ಲೋಸ್ ಮಾಡ್ಕೊರಿ, ನಿಮ್ದು ಪ್ರೈವೇಟ್ ಸ್ಪೇಸ್ ಎಂಜಾಯ್ ಮಾಡ್ರಿ. ಇದಕ್ಕೆ ನಾನು ಲೈಕ್ ಮಾಡೋದು ಫಸ್ಟ್ ಇಸಿದ ಬಟನ್ ಅಂತ. ನನ್ನ ಪರ್ಸ್ನಲ್ ಫೇವ್ರೇಟ್ ಬಂದ್ಬಿಟ್ಟೆ ಸ್ಲೀಪರ್ ಕ್ಲಾಸ್ ಐಶಪ್ ಟನಕ 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 ಟನಕ. ಅಯ್ಯೋ ಶುಗರ್ ತಿನ್ನಬಾರ್ದಂತ ಅನ್ಕೊಂಡಿದ್ವಿ, ಬೆಳಿಗ್ಗೆನ ಶುಗರ್ ಇಂಟೇಕ್ ಆಗ್ತದೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 2 ಇನ್ನು ರಾಜಧಾನಿ ಎಕ್ಸ್ಪ್ರೆಸ್. ಮಾರ್ನಿಂಗ್ 7 ಗಂಟೆ ಆಗತ್ತೈತಿ. ಈಗ ಮಸ್ತ್ ನಿಮ್ಗೆ ಹಿಂಗೆ ಬೆಳಗ್ಗೆದ್ದ ಮಾರ್ನಿಂಗ್ ವಾಕ್ ಮಾಡೋಕ್ಕೂ ಸ್ಪೇಸ್ ಸಿಗುತ್ತೆ. ಬಟ್ ಇನ್ನೊಂದು ಎಲ್ಲ ಕ್ಲಾಸ್ ಒಳಗೂ ಸಿಗುತ್ತೆ. ಅಲ್ಲಿ ಏನಿರುತ್ತಂದ್ರೆ ಸೀಟಿಂಗ್ ನಡಕ್ಕೆ ಅಡ್ಡಾಡ್ಬೇಕಿರುತ್ತೆ. ಇಲ್ಲೇನು ಹೆಂಗೆ ಇರ್ತಂದ್ರೆ ಫುಲ್ ಪ್ರೈವೇಟ್ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ಅಡ್ಡಾಡ್ಕೊಂತೀರಿ. ಮತ್ತು ಇದ್ರದ್ದು ಇಂಟೀರಿಯರ್ ಏನು ಫಿನಿಶಿಂಗ್ ಕೊಟ್ಟಿಲ್ಲ ರೀ. ಈ ರಿಕ್ವೆಸ್ಟ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ, ಇಲ್ಲೇನರ ನಮ್ಮ ಕರ್ನಾಟಕದ ಲೆಗಸಿ ಅಂದ್ರೆ ಪರಂಪರೆ, ನಮ್ಮ ಕರ್ನಾಟಕದ ಪರಂಪರೆಯನ್ನು ಬಿಂಬಿಸುವಂಥದ್ದು ಹಿಸ್ಟ್ರಿ ಮೂಮೆಂಟ್ಸ್ ಏನರ ಒಂದಿಟ್ಟು ಅಟ್ಯಾಚ್ ಮಾಡಿ ಕರ್ನಾಟಕ ಟೂರಿಸಮ್ ಅಥವಾ ಏನರ ಪ್ರಮೋಟ್ ಮಾಡೋಂಗದು ಮಾಡ್ಬೇಕು ರೀ. ಯಾಕಂದ್ರೆ ಖಾಲಿ ಚಂದ ಕಾಣಂಗಿಲ್ಲ. ಏನರ ಒಂದು ಸ್ವಲ್ಪ ಇದ್ರೆ ಅಂದ್ರೆ ನಮ್ಮ ಹಂಪಿ ಇದು ಫೋಟೋ ಗೀಟೋ
ಕಲ್ಲಿನ ರಥ ಏನೋ ಮಸ್ತ್ ಕಾಣತ್ತೆ ರೀ ಇಂಥದ್ದೆಲ್ಲ. ನಮ್ಮ ಕರ್ನಾಟಕ ಟೂರಿಸಮನ್ನು ನಾವು ಪ್ರಮೋಟ್ ಮಾಡ್ಕೋಬೇಕು. Skipping Vikarabad Junction. Crossing with Bidar Yeshwantpur. Sorry, Yeshwantpur Bidar. ಇಲ್ಲಿ ನೋಡ್ರಿಲ್ಲ ಫಸ್ಟ್ ಎ ಸಿದ ಕೂಪ ಹಿಂಗೆ ನೀವು ಫುಲ್ ಪ್ರೈವೇಟ್ ರೂಮ್ ಆಗಿ ಟರ್ನ್ ಮಾಡ್ಕೋಬೋದು. ಇದನ್ನ ಮ್ಯಾಗಿಂದ ಸೀಟ್ ಹಿಂಗೆ ಹಾಕೊಂಡ್ಬಿಟ್ರೆ ಅಂದ್ರೆ ಫುಲ್ ಪ್ರೈವೇಟ್ ರೂಮನ್ನು ನಿಮ್ದು ಇದೆ. ಮಸ್ತ್ ರಾಜಧಾನಿದ ಊಟ ತಿಂಡಿ ಎಂಜಾಯ್ ಮಾಡ್ಕೊತ ಚಹಾ ಕುಡ್ಕೊತ ನಿಮ್ಮ ಜರ್ನಿ ಮಸ್ತ್ ಎಂಜಾಯ್ ಮಾಡ್ಬೋದು. ಇದು ಫಸ್ಟ್ ಎ ಸಿ. ಮತ್ತು ನಾನು ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೀನಿ ರೀ. ಹೈದ್ರಾಬಾದ್ ಮಠ ಅಷ್ಟೇ. ಹೌದ್ರಿ, ಹೈದ್ರಾಬಾದ್ ಮಠ ಅಷ್ಟೇ ಟ್ರಾವೆಲ್ ಮಾಡತ್ತೀನಿ. ನಂಗೆ ಸಿಕಂದ್ರಾಬಾದಿಂದ ವಾಸ್ಕೋಗೆ ಹೋಗುವಂಥ ಎಕ್ಸ್ಪ್ರೆಸ್ ಕವರ್ ಮಾಡೋದಿತ್ತು. ನೈಟ್ ಫ್ಲೈಟ್ ನೋಡೋದಿದ್ದೆ. ಸತ್ಯಾನ್ನ ಏನಂದ್ರೆ ಫ್ಲೈಟ್ಗೆ ಯಾಕೆ ಹೊಂಟಿ, ರಾಜಧಾನಿ ಎಕ್ಸ್ಪ್ರೆಸ್ ಕವರ್ ಮಾಡೋ ಒಂದು ವಿಡಿಯೋ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ನಮ್ಮ ರಾಜಧಾನಿ ತೊಗೊಂಡು ಇಲ್ಲಿ ಬಂದೆ ರೀ. ನನಗೆ ಬಿತ್ತು ಹೈದ್ರಾಬಾದಿಗೆ ಬರೋಕೆ 3200 ಫ್ಲೈಟ್ ಬೀಳೋದಿತ್ತು. 2700 ಮತ್ತು ಒಂದೊಂದು ಟೈಮಿಗೆ ಅಂತೂ ಆಕಾಶ ಇರೋ 1700ಗೆ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಬಿಟ್ಟು 3300 ಬರ್ತಿತ್ತು ಇಲ್ಲೋ ಅಂತೇಳಿ ನೀವು ನನಗೆ ಹೇಳ್ಬೇಕು. ಬಟ್ ನಾ ಹೇಳ್ತೀನಿ, ನಾನು ರಾತ್ರಿ ಫ್ಲೈಟ್ ತೊಗೊಳತ್ತಿದ್ದರಿಂದ ಈಗ 8 ಗಂಟೆ 9 ಗಂಟೆಗೆ ಫ್ಲೈಟ್ ತೊಗೊತಿದ್ದೆ. ನಾನು 10 ಗಂಟೆಗೆ ಇಲ್ಲಿ ಬಂದುಬಿಡ್ತಿದ್ದೆ. ಮತ್ತು ಓವರ್ ನೈಟ್ ಸ್ಟೇ ಮಾಡ್ಬೇಕು, ಹೋಟೆಲ್ ಖರ್ಚು ಅದೆಲ್ಲ ನೋಡ್ಕೊಂಡ್ರೆ ಟ್ರೈನ್ ಬೆಸ್ಟ್. ಬಟ್ ನೀವೇನಾರ ಬೆಳಿಗ್ಗೆ ಹೋಗ್ತೀರಂದ್ರೆ ಆ ಲೆಕ್ಕಕ್ಕೆ ನೋಡ್ರೆ ಫ್ಲೈಟ್ ಬೆಸ್ಟ್. ಬಟ್ ಜರ್ನಿ ಲವರ್ಸಿಗಂತೂ ಟ್ರೈನೇ ದೇವ್ರ. ನನಗಂತೂ ಟ್ರೈನೇ ಇಷ್ಟ ಆಗುತ್ತೆ ಭಾಳ ಟೈಮ್. ಮತ್ತು ಮಾತಾಡ್ಬೇಕಪ್ಪ ಅಂತಂತಂದ್ರೆ ನೀವು ಬೆಂಗಳೂರಿಂದ ದಿಲ್ಲಿಯಿಂದ ಬೆಂಗಳೂರಿಗೆ ಎಷ್ಟು ಪೇ ಮಾಡ್ಬೇಕಂತೇಳಿ ಇದಕ್ಕೆ ನೀವು ಪೇ ಮಾಡ್ಬೇಕಾಗತ್ತೆ ರೀ 7300 ರುಪೀಸ. ಹೌದ್ರಿ, ಇದ್ರೊಳಗೆ ಪೂರ್ತಿ ಕೇಟ್ರಿಂಗ್ ಮೀಲ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ನೀವು ಸೆಕೆಂಡ್ ಎ ಸಿ ಥರ್ಡ್ ಎ ಸಿ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ರೇಟ್ ಒಟ್ಟು ಫಿಕ್ಸ್ ಇರೋಂಗಿಲ್ಲ. ಯಾಕಂದ್ರೆ ಡೈನಾಮಿಕ್ ಚಾರ್ಜ್ ಇರುತ್ತೆ ಇದ್ರೊಳಗೆ. ಡೈನಾಮಿಕ್ ಏನಪ್ಪ ಅಂತಂದ್ರೆ ಟಿಕೆಟ್ ಹೆಂಗೆ ಕಮ್ಮಿ ಹಾಕ್ಕೊಂತ ಹೋಗೋಲ್ಲ ಹಂಗೆ ಪ್ರೈಸ್ ಇನ್ಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಮ್ಯಾಕ್ಸಿಮಮ್ ನೀವು 6,000-6,500ಕ್ಕೂ ಸೆಕೆಂಡ್ ಎ ಸಿ ಬುಕ್ ಮಾಡ್ಕೋಬೋದು, ಅಷ್ಟೆಲ್ಲ ಕೊಡ್ಬೋದು. ಬಟ್ ಫಸ್ಟ್ ಎ ಸಿಗೆ ಡೈನಾಮಿಕ್ಕು ಇಲ್ಲ, ಏನೂ ಇಲ್ಲ. ಇದೇ ಬೆಸ್ಟ್. ಲಿಂಗಂಪಲ್ಲಿ ಸ್ಕಿಪ್ ಮಾಡತ್ತೀವಿ ನಾವೀಗ. ಮತ್ಸ್ಯಗಂಧದ್ದು ವಿಡಿಯೋ ಎಡಿಟ್ ಮಾಡತ್ತೇನೆ ರೀ ಕುಂತ. ರಾತ್ರಿ 25 ಮಿನಿಟ್ಸದ್ದಾಗಿತ್ತು. ಇನ್ನೊಂದು 15 ಮಿನಿಟ್ಸ್ ಏನೋ ಉಳ್ದೈತಿ. ಹೆಂಗೆ ಅನ್ನಿಸ್ತು ವಿಡಿಯೋ ಮಾತು ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ಸ್ಯಗಂಧದ ನೆಕ್ಸ್ಟ್ ವಿಡಿಯೋನೂ ಇದು ಬರತ್ತೈತಿ. ಇದೇನಿದೆ ಏರಿಯಾ ನೋಡತ್ತಾರಲ್ಲ, ಇದೆಲ್ಲ ಬೇಗಂಪೇಟದ ಏರ್ಪೋರ್ಟ್ ಏರಿಯಾ ರೀ. ಹಿಂದೆ ಏರ್ಪೋರ್ಟ್ ಐತಿ. ಇದು ಹೈದ್ರಾಬಾದ್ ಒಳಗೆ ಮಸ್ತ್ ಅದ ರೀ ರೈಲ್ವೆ ಸ್ಟೇಷನ್. ನೇಚರ್ ಕ್ಯೂರ್ ಹಾಸ್ಪಿಟ್ಲ ಅದು ಇದು ಅನ್ಕೊಂತ ಡಿಫ್ರೆಂಟ್. ಇಲ್ಲಿ ನೋಡ್ರಿಲ್ಲ, ನೀವು ಫಸ್ಟ್ ಕ್ಲಾಸ್ ಎ ಸಿ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ನಿಮ್ಮ ಜೊತೆ ನಾಯಿನೂ ತೊಗೊಂಬರ್ಬೋದು ನೀವು. ಅಲೋ ಐತಿ. ಬಟ್ ಅದಕ್ಕೆ ಮೊದಲ ನೀವು ರೈಲ್ವೆ ಸ್ಟೇಷನ್ಗೆ ಬಂದು ನಿಮ್ಮ PNR ಗೆ ಕೊಟ್ಟು ಅಪ್ಲೈ ಮಾಡ್ಬೇಕು ಪರ್ಮಿಷನಿಗೆ. ನೀವೆಲ್ಲ ಯೋಚನೆ ಮಾಡತ್ತಿರ್ಬೋದು ಇದು ಜನ್ರೇಟ್ರ್ ಯಾಕೆ ಆನ್ ಐತೆ ಅಂತಂಥೇಳಿ. ರಾತ್ರಿ ನಮ್ಮ ಟ್ರೈನ್ ಡಿಲೇ ಆಗಿದ್ದ ರೀಸನ್ ಅದ ರೀ. ನಮ್ದು ಟ್ರೈನದ್ದು ಅಂದರೆ ಲೋಕೋಮೋಟಿವ್ದ
ಎಚ್ ಒ ಜಿ ಪ್ರಾಬ್ಲಮ್ ಇದ್ದಿದ್ರ ಸಂಬಂಧ ಜನ್ರೇಟರ್ ಆನ್ ಮಾಡಿ ಓಡಿಸತ್ತಾರ. ಅದಕ್ಕೆ ರೆಕ್ಟಿಫೈ ಮಾಡೋಕೆ ಕ್ರೀವ್ಗೆ ಗೊತ್ತಾಗಿರ್ಕಿಲ್ಲ ಅನ್ಸುತ್ತೆ ಮೇ ಬಿ, ಯಾಕಂದ್ರೆ ಗುಂತ್ಕಲ್ಲಿಂದ ಇನ್ನೊಂದು ಕ್ರೀವ್ ಹ್ಯಾಂಡ್ ಓವರ್ ಆತ. ಅದ್ರ ಸಂಬಂಧ ಅದೆಲ್ಲ ರೆಕ್ಟಿಫೈ ಆಗಿ ಡಿವಿಷನ್ ಕಾಲ್ ಮಾಡಿ ತಿಳ್ಕೊಂಡು ಮುಂದೆ ಗಾಡಿನ ಮೂವ್ ಆನ್ ಮಾಡಿರ್ತಾರೆ, ಅಂದ್ರೆ ಸಿಗ್ನಲ್ ಕೊಟ್ಟಿರ್ತಾರೆ. ಅದ್ರ ಸಂಬಂಧ ರಾಜಧಾನಿನ 2 ತಾಸು ಔಟ್ರದಾಗ ನೇಮಕಲ್ ಒಳಗೆ ತರಬಿದ್ರೆ. ಈಗ ಇನ್ನೂ ಜನ್ರೇಟರ್ ಆನ್ ಐತಂದ್ರೆ ಇನ್ನೂ ಇಶ್ಯೂ ಐತಿ. ಸಿಕಂದ್ರಾಬಾದ್ ಒಳಗೆ ಇದು 10 ರಿಂದ 15 ಅಂತದ ಒಂದು ಅರ್ಧ ತಾಸು ಮಿನಿಮಮ್ ನಿಂದಿರ್ಬೋದು. ಯಾಕಂತಂದ್ರೆ ಇಲ್ಲೇ ಲೋಕೋ ಚೇಂಜ್ ಮಾಡ್ತಾರೆ, ಇಲ್ಲ ಎಚ್ ಒ ಜಿದು ಏನು ಇಶ್ಯೂ ಅಂತೇಳಿ ಕಂಡುಹಿಡಿಯಾಕೆ ತಯಾರು. ಎಚ್ ಒ ಜಿ ಏನಪ್ಪ ಅಂತಂದ್ರೆ ಹೆಡ್ ಆನ್ ಜನ್ರೇಟರ್. ಈಗೇನು ಇದು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಐತಲ್ಲ, ಎಲೆಕ್ಟ್ರಿಕ್ ಲೋಕೋಮೋಟಿವ್ ಐತಲ್ಲ, ಅದಕ್ಕೆ ಪ್ಯಾಂಟೋಗ್ರಾಫಿಂದನೇ ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಬರ್ತೈತಿ. ಅದು ಪೂರ್ತಿ ಕೋಚಸಿಗೆಲ್ಲ ಅದು ಸಪ್ಲೈ ಆಗುತ್ತೆ. ಈಗ ಅದು ಆಗಾತಿಲ್ಲದೆ ಇರೋದ್ರಿಂದ ಜನ್ರೇಟ್ರ್ ಆನ್ ಮಾಡ್ಯಾರ. ರಶ್ ಐತ್ರಿ, ಯಾಕಂತಂದ್ರೆ ಇಲ್ಲಿಂದ ಒಂದು ಸಪ್ರೇಟ್ ಚಾರ್ಟ್ ಪ್ರಿಪೇರ್ ಆಗುತ್ತೆ ನಮ್ಮ ರಾಜಧಾನಿಗೆ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಏನು ಚಿಂತೆ ಇಲ್ದಂಗೆ ಮಕ್ಕೊಂಡಿದ್ದೆ. ಯಾಕಂದ್ರೆ ರಾತ್ರಿ ನೀವು ಬೇರೆ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮಗೆ ಚಿಂತೆ ಇರುತ್ತೆ, ಎಲ್ಪ ನನ್ನ ಫೋನ್ ಯಾರು ತೊಗೊಂಡು ಹೋಗ್ತಾರೆ, ನನ್ನ ಬ್ಯಾಗ್ ಯಾರು ತೊಗೊಂಡು ಹೋಗ್ತಾರೆ ಅಂತೇಳಿ. ಬಟ್ ಇಲ್ಲಿ ಪ್ರಾಬ್ಲಮ್ ಇರೋಂಗಿಲ್ಲ, ಯಾಕಂದ್ರೆ ಲಾಕ್ ಹಾಕೊಂಡು ಮಲ್ಕೋಬೋದು, ಅದೊಂದು ಚಿಂತೆ ಹತ್ರ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ನಿಮ್ಗೆ ಸರ್ವಿಸಸ್ ಎಕ್ಸ್ಟ್ರಾ ಸರ್ವಿಸಸ್ ಏನಂತವ. ನಮ್ಮ ಬೆಂಗಳೂರು ರಾಜಧಾನಿ ಜರ್ನಿನ ನಾವು ಇಲ್ಲಿಗೆ ಎಂಡ್ ಮಾಡೋಣಂತ. ಇದು ಟ್ರೈನ್ ಹೋಗುತ್ತೆ ಸಿಕಂದ್ರಾಬಾದಿಂದ ಬಲ್ಲಾರ್ ಶಾ, ನಾಗ್ಪುರ, ಭೋಪಾಲ್ ಮೇಲೆ ಹೋಗಿ ಮುಂದೆ ತಲುಪುತ್ತೆ ನಿಜಾಮುದ್ದೀನ್ಗೆ. ನಾಳೆ ಬೆಳಿಗ್ಗೆ 5:30 ಹೋಗೋ ಟೈಮಿಂಗ್ ಐತಿ. ಈಗ 1 ತಾಸು ಡಿಲೇ ಆಗಿ ಬಂದಿದೆ. ಬಟ್ ನಾವು ಈ ಜರ್ನಿನ ಇಲ್ಲಿಗೆ ಎಂಡ್ ಮಾಡತ್ತೀವಿ, ಯಾಕಂದ್ರೆ ನಿಮ್ಗೆ ಹೇಳ್ದಂಗೆ ನನ್ನ ನೆಕ್ಸ್ಟ್ ಜರ್ನಿ ಐತಿ ಸಿಕಂದ್ರಾಬಾದ್ ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್ ಒಳಗೆ. ಈ ಜರ್ನಿನ ಇಲ್ಲಿಗೆ ಇಡೋಣಂತ ಸಿಗೋಣಂತ ಮುಂದಿನ ವಿಡಿಯೋ ಒಳಗೆ. ಇಲ್ಲಿ ಮಟ್ಟ ನೋಡ್ರಿ ಚಲೋ ಅನ್ಸತ್ತೆ ಅಂತ ಅನ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.